ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 32ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಶಿವಶಕ್ತಿ ಕಾಮಃ ಕ್ಷಿತಿರಥರವಿಶೀತಕಿರಣಃ ಸ್ಮರೋಹಂ ಸಶಕ್ರಸ್ತದನುಚ ಪರಾಮಾರಹರಯಃ ಅಮೀಹಲ್ಲೇಖಾಭಿಃ ತಿಸೃಭಿಃ ಅವಸಾನೇಷು ಘಟಿತಾ ಭಜಂತೆ ವರ್ಣಾಸ್ತೆ ತವ ಜನನಿ ನಾಮಾವಯವತಾಂ. ಶಿವಶಕ್ತಿ ಕಾಮಃ ಕ್ಷಿತಿರತರವಿಶೀತಕಿರಣಃ ಸ್ಮರೋಹಂ ಸಶಕ್ರಸ್ತದನುಚ ಪರಾಮಾರಹರಯಃ ಅಮೀಹಲ್ಲೇಖಾಭಿಃ ತಿಸೃಭಿಃ ಅವಸಾನೇಷು ಘಟಿತಾ ಭಜಂತೆ ವರ್ಣಾಸ್ತೆ ತವ ಜನನಿ ನಾಮಾವಯವತಾಂ. ಶಿವಶಕ್ತಿ ಕಾಮಃ ಕ್ಷಿತಿರಥರವಿಶೀತಕಿರಣಃ ಸ್ಮರೋಹಂ ಸಶಕ್ರಸ್ತದನುಚ ಪರಾಮಾರಹರಯಃ ಅಮೀಹಲ್ಲೇಖಾಭಿಃ ತಿಸೃಭಿಃ ಅವಸಾನೇಷು ಘಟಿತಾ ಭಜಂತೆ ವರ್ಣಾಸ್ತೆ ತವ ಜನನಿ ನಾಮಾವಯವತಾಂ. ಈ ಸ್ತೋತ್ರದಲ್ಲಿ ಭಗವತ್ಪಾದರು ದೇವಿಯ ಪಂಚಾಕ್ಷರ ಮಂತ್ರದ ಮಹಿಮೆಯನ್ನು ವರ್ಣಿಸಿದ್ದಾರೆ. ಇದು ಸ್ತೋತ್ರ ಲಕ್ಷಣ ಬಂದು ಸ್ತುತಿಯಾಗಿದೆ. ಏನು ಈ ಶ್ಲೋಕದ ಒಂದು ಬೀಜಾಕ್ಷರ ಮಂತ್ರಗಳಿಂದ ಕೂಡಿರ್ತಕ್ಕಂಥದ್ದು ಏನೇನಿದೆ ಇಲ್ಲಿ ಅಂತಂದರೆ, ಶಿವ ಅಂದರೆ ಇಲ್ಲಿ ಕಕಾರಕ್ಕೆ ಕೊಟ್ಟಿದ್ದಾರೆ. ಕಕಾರವು, ಶಕ್ತಿ ಏಕಾರವು, ಕಾಮಃ ಈಕಾರವು, ಕ್ಷಿತಿ ಲಕಾರವು. ಈಗ ಶಿವಶಕ್ತಿ ಕಾಮಃ ಕ್ಷಿತಿ, ಕಕಾರ, ಏಕಾರ, ಈಕಾರ, ಲಕಾರ. ಈ 4 ವರ್ಣಗಳು ಆಗ್ನೇಯ ಖಂಡ ಅಂತ ಹೇಳಿದ್ದಾರೆ. ಈ 4 ಲಕಾರ, ಕಕಾರ, ಏಕಾರ, ಈಕಾರ ಇಷ್ಟನ್ನು ಆಗ್ನೇಯ ಖಂಡ ಅಂತ ಹೇಳಿದ್ದಾರೆ. ಇನ್ನು ಹವಿಹಿ ಅಂದರೆ ಅದು ಹಕಾರ, ಶೀತಕಿರಣ ಸಕಾರ, ಸ್ಮರಃ ಕಕಾರ, ಹಂಸಃ ಹಕಾರ, ಶಕ್ರಃ ಲಕಾರ. ಅಂದರೆ ಹಕಾರ, ಸಕಾರ, ಕಕಾರ, ಹಕಾರ, ಲಕಾರ ಈ 5 ವರ್ಣಗಳು ಸೂರ್ಯಖಂಡ. ಮೊದಲು 4 ನಾನೇನು ಹೇಳಿದೆ ಅದು ಅಗ್ನಿಖಂಡ ಆಯಿತು. ಈ 5 ಸೂರ್ಯಖಂಡಗಳು ಅಂತ ಹೇಳ್ತಾರೆ. ಯಾವುದು? ಹಕಾರ, ಸಕಾರ, ಕಕಾರ, ಹಕಾರ, ಲಕಾರ ಈ 5 ವರ್ಣಗಳು ಸೂರ್ಯಖಂಡ ಅಂತ ಹೇಳ್ತಾರೆ. ಇನ್ನು ಈ 2 ಖಂಡಗಳ ಮಧ್ಯದಲ್ಲಿ ರುದ್ರಗ್ರಂಥಿ ಸ್ಥಾನ ರೂಪವಾಗಿರ್ತಕ್ಕಂಥ ಹೃಲ್ಲೇಖಾ ಬೀಜ ಅಂದರೆ ಹ್ರೀಂಕಾರ ಇರುತ್ತೆ. ಪರ ಅಂದರೆ ಸಕಾರ, ಮಾರಹ ಕಕಾರ, ಹರಿಹಿ ಲಕಾರ, ಸಕಾರ, ಕಕಾರ, ಲಕಾರ ಈ 3 ವರ್ಣಗಳಿಂದ ಚಂದ್ರಖಂಡ ಬರುತ್ತೆ. ನೋಡಿ, ಅಗ್ನಿಖಂಡ, ಸೂರ್ಯಖಂಡ, ಚಂದ್ರಖಂಡ ಆಯಿತಾ. ಈಗ ಏನು ಹೇಳ್ತಾರೆ ಇಲ್ಲಿ ಅಂದರೆ, ಸೂರ್ಯ ಮತ್ತು ಚಂದ್ರಖಂಡಗಳ ಮಧ್ಯದಲ್ಲಿ ವಿಷ್ಣು ಗ್ರಂಥಿ ಸ್ಥಾನ ರೂಪವಾಗಿ ಭುವನೇಶ್ವರಿ ಬೀಜ ಅಂದರೆ ಹ್ರೀಂಕಾರ ಇರುತ್ತೆ. ಲಲಿತಾ ಸಹಸ್ರನಾಮದಲ್ಲಿ ಇದರ ಉಲ್ಲೇಖ ತುಂಬ ಚೆನ್ನಾಗಿದೆ. ರುದ್ರಗ್ರಂಥಿ ವಿಭೇದಿನಿ, ವಿಷ್ಣು ಗ್ರಂಥಿ ವಿಭೇದಿನಿ ಅಂತ ಒಂದೊಂದು ಚಕ್ರಕ್ಕೂ ಹೇಳಿ ಆ ಮಂತ್ರಗಳು ಅಲ್ಲಿ ಬರ್ತಕ್ಕಂಥದ್ದು. ಹೀಗೆ ಸೂರ್ಯ ಹಾಗೂ ಚಂದ್ರಖಂಡಗಳ ಮಧ್ಯದಲ್ಲಿ
ವಿಷ್ಣು ಗ್ರಂಥಿ. ಅದೇ ಅಗ್ನಿ ಮತ್ತು ಸೂರ್ಯಖಂಡಗಳ ಮಧ್ಯದಲ್ಲಿ ರುದ್ರಗ್ರಂಥಿ. ನಾಲ್ಕನೇದಾಗಿರ್ತಕ್ಕಂಥ ಏಕಾಕ್ಷರ ಚಂದ್ರಕಲಾಖಂಡ ಅನಿಸುತ್ತೆ. ಚಂದ್ರ ಮತ್ತು ಚಂದ್ರಕಲಾಖಂಡಗಳ ಮಧ್ಯದಲ್ಲಿ ಬ್ರಹ್ಮಗ್ರಂಥಿ ಬರುತ್ತೆ. ಅಲ್ಲಿ ಹುರ್ಲೇಖ ಬೀಜ ಇರುತ್ತದೆ. ಏನು? ಅಮಿ ಶಿವ, ಶಕ್ತಿ, ಕಾಮ, ಭೂ, ಸೂರ್ಯ, ಚಂದ್ರ, ಸ್ಮರ, ಹಂಸ, ಶಕ್ರ, ಪರಾಮಾರಹರಿ ಎಂಬ 12 ವರ್ಣಗಳ 3 ಖಂಡಗಳ ಅವಸಾನೇಶು ವಿರಾಮ ಸ್ಥಾನಗಳಲ್ಲಿ, ಅಂದರೆ ಕೊನೆಯಲ್ಲಿ, ಹೃಲ್ಲೇಖಾಭಿ ತಿಸೃಭಿ 3 ಹ್ರೀಂಕಾರಗಳನ್ನು ಘಟಿತಾ ಸೇರಿಸಿದರೆ ತೇ ವರ್ಣಾ ಆ ವರ್ಣಗಳೇ ತವ ಜನನಿ ನಾಮಾವಯವತಾಂ ಮಹಾತ್ರಿಪುರ ಸುಂದರಿಯ ಅವಯವಗಳು ಅಂತ ಹೇಳ್ತಾರೆ. ಇದು ಈ ಬೀಜಾಕ್ಷರಗಳನ್ನು ಸೇರಿಸಿದಾಗ ಅಮ್ಮನವರ ಅವಯವಗಳಾಗತ್ತೆ ಅಂತ. ಆ 12 ವರ್ಣಗಳು ಏನು ಹೇಳಿದರೆ ಅದರ ಜೊತೆ 3 ಹ್ರೀಂಕಾರಗಳನ್ನು ಸೇರಿಸಿದಾಗ 15, ಅದೇ ಪಂಚದಶಾಕ್ಷರಿ ಮಂತ್ರ. ಸೌಭಾಗ್ಯ ಪಂಚದಶಿ ಅಂತ ಹೇಳ್ತಾರೆ. ಪಂಚದಶಾಕ್ಷರಿ ಮಂತ್ರ ಆಗ್ತಕ್ಕಂಥದ್ದು. ಈ 12 ಯಾವುದು? ಏನು ಹೇಳಿದ್ದಾರೆ? ಯಾವುದು 12? ಶಿವಶಕ್ತಿ, ಕಾಮ, ಭೂ, ಸೂರ್ಯ, ಚಂದ್ರ, ಸ್ಮರ, ಹಂಸ, ಶಕ್ರ, ಪರಾಮಾರ, ಹರಿ ಅಂತಕ್ಕಂತಹ 12 ವರ್ಣಗಳ ಈ ವರ್ಣಗಳ ಜೊತೆಗೆ ಹ್ರೀಂಕಾರಗಳನ್ನು ಸೇರಿಸಿದಾಗ 3 ಹ್ರೀಂಕಾರಗಳನ್ನು ಸೇರಿಸಿದರೆ 3 ಖಂಡಕ್ಕೂ 3 ಹ್ರೀಂಕಾರಗಳನ್ನು ಸೇರಿಸಿದಾಗ 15 ಪಂಚದಶಾಕ್ಷರಿ ಮಂತ್ರ ಅಂತ ಹೇಳಲಾಗತ್ತೆ. ನೋಡಿ, ಇಡ ಪಿಂಗಳ ನಾಡಿಗಳ ಮಾರ್ಗದಿಂದ ಹಗಲು ರಾತ್ರಿಗಳಲ್ಲಿ ಸೂರ್ಯ ಚಂದ್ರನ ಸಂಚಾರ ಆಗ್ತಕ್ಕಂಥದ್ದು. ಇದೆಲ್ಲ ನಮಗೆ ಈ ಚಕ್ರಗಳ ಆರಾಧನೆ ಮಾಡಬೇಕಾದ್ರೆ ಇವೆಲ್ಲವೂ ಕೂಡ ನಮಗೆ ಕಂಡುಬರುತ್ತೆ. ಚಂದ್ರ ಆದರೆ ಏನು ಮಾಡ್ತಾನೆ? ವಾಮನಾಡಿ ಮಾರ್ಗದಿಂದ ಸಂಚರಿಸ್ತಾ 72,000 ನಾಡಿಗಳ ಮಾರ್ಗವನ್ನು ಅಮೃತದಿಂದ ಸೇಚನೆ ಮಾಡ್ತಾರೆ. ಆದರೆ ಸೂರ್ಯ ದಕ್ಷಿಣ ನಾಡಿ ಮಾರ್ಗದಿಂದ ಸಂಚರಿಸ್ತಾ ಅಲ್ಲಿ ಉಕ್ಕೇರಿದ ಅಮೃತ ಬಿಂದುಗಳನ್ನು ತನ್ನಲ್ಲಿ ಸೇರಿಸ್ಕೊಂಡ್ಬಿಡ್ತಾನೆ. ಯಾವಾಗ ಚಂದ್ರ ಸೂರ್ಯರಿಬ್ಬರು ಆಧಾರ ಚಕ್ರದಲ್ಲಿ ಒಟ್ಟಿಗೆ ಸೇರ್ತಾರೋ, ಆಧಾರ ಚಕ್ರದಲ್ಲಿ ಸೇರ್ತಾರೋ, ಆಗ ಅಮಾವಾಸ್ಯೆ ತಿಥಿ ಉಂಟಾಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಯಾವಾಗ ಅಮಾವಾಸ್ಯೆ ಆಗುತ್ತೆ ಅಂತಂದರೆ ಸೂರ್ಯ ಚಂದ್ರ ಇಬ್ಬರೂ ಕೂಡ ಮೂಲಾಧಾರ ಚಕ್ರದಲ್ಲಿ ಒಟ್ಟಿಗೆ ಸೇರ್ತಾರೆ, ಆಗ ಅಮಾವಾಸ್ಯೆ ತಿಥಿ ಉಂಟಾಗುತ್ತೆ. ಕೃಷ್ಣ ಪಕ್ಷದ ತಿಥಿಗಳು ಅದರಿಂದ ಉಂಟಾಗುತ್ತೆ. ಆದ್ದರಿಂದ ಕುಂಡಲಿನಿ ಶಕ್ತಿ ಸೂರ್ಯನಿಂದ ಕರೆದ ಚಂದ್ರಮಂಡಲದ ಮಧ್ಯದಿಂದ ಹರಿತಕ್ಕಂತಹ ಅಮೃತದಿಂದ ತುಂಬಿದ ಆಧಾರ ಕುಂಡಲಿ ನಿದ್ರಿಸ್ತಾಳೆ. ನೋಡಿ, ಸೂರ್ಯನಾಡಿ ಚಂದ್ರನಾಡಿ ಎರಡು ಸೇರಿಕೊಂಡಿರುತ್ತೆ ಕುಂಡಲಿನಿ ಚಕ್ರ. ಅದು ಅಮಾವಾಸ್ಯೆ ಆದರೆ ಸಹಸ್ರಾರದಲ್ಲಿ ಏನಾಗ್ತಕ್ಕಂಥದ್ದು ಮುಂದೆ ಬರ್ತಕ್ಕಂಥದ್ದು ಹೇಳ್ತೀನಿ ನೋಡಿ ಹೇಗೆ ಅಂತ. ಅಲ್ಲಿ ಕುಂಡಲಿನಿ ಶಕ್ತಿ ಎಲ್ಲಿ ಆಧಾರ ಚಕ್ರ ಅಂದರೆ ಮೂಲಾಧಾರ ಚಕ್ರದಲ್ಲಿ ಕುಂಡಲಿನಿ ಶಕ್ತಿ, ಅಲ್ಲಿ ತಾಯಿ ಆಧಾರ ಕುಂಡಲಿ ನಿದ್ರೆ ಮಾಡ್ತಾಳೆ. ಈ ನಿದ್ರೆಯ ಸ್ಥಿತಿಯೇ ಕೃಷ್ಣ ಪಕ್ಷ. ಯೋಗಿ ಸಮಾಹಿತ ಚಿತ್ತನಾಗಿ ಚಂದ್ರನ ಸ್ಥಾನದಲ್ಲೂ ಸೂರ್ಯನ ಸ್ಥಾನದಲ್ಲೂ ವಾಯುವಿನಿಂದ ತಡೆದುಕೊಂಡು ತಡೆಯೋಕ್ಕೆ ಸಮರ್ಥನಾದಾಗ ಚಂದ್ರ ಸೂರ್ಯರು ನಿರೋಧಿಸಲ್ಪಟ್ಟವರಾಗಿ ಅಮೃತ ಸೇಚನೆಯನ್ನು ಮಾಡೋದರಲ್ಲಾಗಲಿ ಅಮೃತವನ್ನು ಗ್ರಹಿಸುವುದರಲ್ಲಾಗಲಿ ಅಶಕ್ತರಾಗ್ಬಿಡ್ತಾರೆ. ಆ ವಾಯುವಿನಿಂದ ಪ್ರೇರಿತವಾಗಿರ್ತಕ್ಕಂತಹ ಸ್ವಾದಿಷ್ಠಾನ ವಹನಿಯಿಂದ ಬತ್ತಿ ಹೋದ ಅಮೃತ ಕುಂಡಲದಲ್ಲಿ ಆಹಾರರಹಿತಳಾಗಿರ್ತಕ್ಕಂಥ ಕುಂಡಲಿನಿ ನಿದ್ರೆಯಿಂದ ಎಚ್ಚೆತ್ತವಳಾಗಿ ಸರ್ಪದಂತೆ ಫುತ್ಕಾರವನ್ನು ಮಾಡುತ್ತಾ 3 ಗ್ರಂಥಿಗಳನ್ನು ಭೇದಿಸಿಕೊಂಡು ಸಹಸ್ರದಳ ಕಮಲದ ಮಧ್ಯದಲ್ಲಿರ್ತಕ್ಕಂಥ ಚಂದ್ರಮಂಡಲವನ್ನು ಕಚ್ಚುತ್ತಾಳೆ. ಇದು ಯೋಗಿಗಳಿಗೆ ಅನುಭವವಾಗ್ತಕ್ಕಂತಹ ಒಂದು ವಿಷಯ. ಅದರಿಂದ ಹರಿದ ಅಮೃತಧಾರೆ ಏನಿದೆಯಲ್ಲ ಅದು ಆಜ್ಞಾಚಕ್ರದ ಮೇಲಿರ್ತಕ್ಕಂಥ ಚಂದ್ರಮಂಡಲವನ್ನು ಅಮೃತ ಪ್ರವಾಹದಿಂದ ತುಂಬುತ್ತೆ. ಅಲ್ಲಿಂದ ಹರಿದ ಅಮೃತಧಾರೆಗಳಿಂದ ಸಂಪೂರ್ಣ ದೇಹ ಅಮೃತ ಪ್ರವಾಹದಿಂದ ತುಂಬಿ ಹೋಗುತ್ತೆ. ಆದ್ದರಿಂದ ಆಜ್ಞಾಚಕ್ರದ ಮೇಲಿರ್ತಕ್ಕಂತಹ ಚಂದ್ರನ 15 ಕಲೆಗಳು ಅವು ಶಿವ ಶಬ್ದದಿಂದ ಶಿವತತ್ವಾತ್ಮಕವಾಗಿರ್ತಕ್ಕಂತಹ ದರ್ಶ ಎಂಬ ಕಲೆ, ಅದರ ಪ್ರಕೃತಿ ರೂಪವಾಗಿರ್ತಕ್ಕಂಥ ಕಕಾರ ಗ್ರಹಿಸಲ್ಪಡುತ್ತೆ. ಶಕ್ತಿ ಶಬ್ದದಿಂದ ಶಕ್ತಿ ತತ್ವಾತ್ಮಕವಾಗಿರ್ತಕ್ಕಂಥ ದೃಷ್ಟಾಕಲೆ, ಅದರಿಂದ ಏಕಾರವೂ ಗ್ರಹಿಸಲ್ಪಡುತ್ತೆ. ಕಾಮಃ ಶಬ್ದದಿಂದ ದರ್ಶತಾ ಎಂಬ ಕಲೆ, ಅದರಿಂದ ಈಕಾರ ಗ್ರಹಿಸಲ್ಪಡುತ್ತೆ. ಕ್ಷಿತಿ ಎಂಬುದರಿಂದ ವಿಶ್ವರೂಪ ಎಂಬ ಕಲೆಯು, ಅದರಿಂದ ಲಕಾರವು ಗ್ರಹಿಸಲ್ಪಡುತ್ತೆ. ರವಿಹಿ ಎಂಬುದರಿಂದ ಸುದರ್ಶನ ಎಂಬ ಕಲೆಯು, ಅದರಿಂದ
ಹಕಾರ ಗ್ರಹಿಸಲ್ಪಡುತ್ತೆ. ಶೀತ ಕಿರಣ ಅಂದರೆ ಚಂದ್ರನಿಂದ ಆಪ್ಯಾಯಮಾನ ಅಂತಕ್ಕಂಥ ಕಲೆ, ಅದರಿಂದ ಸಕಾರವು ಗೃಹೀತವಾಗುತ್ತೆ. ಸ್ಮರ ಶಬ್ದದಿಂದ ಆಪ್ಯಾಯ ಎಂಬ ಕಲೆ, ಅದರಿಂದ ಕಾಮರಾಜ ಬೀಜವಾಗಿರ್ತಕ್ಕಂಥ ಕಕಾರ ಗ್ರಹಿಸಲ್ಪಡುತ್ತೆ. ಹಂಸ ಅಂದರೆ ಸೂರ್ಯನು ಎಂಬುದರಿಂದ ಸೂನೃತ ಅಂತಕ್ಕಂತಹ ಕಲೆ, ಅದರಿಂದ ಹಕಾರ. ಶಕ್ರ ಅಂದರೆ ಇಂದ್ರ, ಚಕ್ರ ಇರ ಎಂಬ ಕಲೆ, ಅದರಿಂದ ಲಕಾರ ಗ್ರಹಿಸಲ್ಪಡುತ್ತೆ. ಪರ ಅಂದರೆ ಚಂದ್ರಕಲೆ, ಆದ್ದರಿಂದ ಆಪೂರ್ಯಮಾಣ ಎಂಬ ಕಲೆ, ಆದ್ದರಿಂದ ಸಕಾರವು ಗ್ರಹಿಸಲ್ಪಡುತ್ತೆ. ಮಾರಹ ಅಂದರೆ ಮನ್ಮಥ, ಕಾಮರಾಜ ಬೀಜವಾಗಿರ್ತಕ್ಕಂತಹ ಕಕಾರ ಗೃಹೀತವಾಗುತ್ತೆ. ಇದರ ಕಲೆ ಪೂರಯಂತಿ, ಹರಿಹಿ ಅಂದರೆ ಇಂದ್ರ, ಅದರಿಂದ ಪೂರ್ಣ ಕಲೆ, ಆದ್ದರಿಂದ ಲಕಾರ ಗ್ರಹಿಸಲ್ಪಡುತ್ತೆ. ಪೌರ್ಣಮಾಸಿ ಕಲೆಯು ಸದಾಶಿವ ತತ್ವಾತ್ಮಕವಾಗಿದೆ. ಎಲ್ಲಿದೆ ನಾನು ಆಗಲೇ ಹೇಳ್ದಂಗೆ, ಕುಂಡಲಿನಿಯಲ್ಲಿ ಅಮಾವಾಸ್ಯೆ ಆದರೆ ಪೌರ್ಣಮಿ ಎಲ್ಲಾಗುತ್ತೆ, ಸದಾಶಿವ ತತ್ವಾತ್ಮಕವಾಗಿರ್ತಕ್ಕಂತಹ ಸಹಸ್ರದಳ ಚಕ್ರದಲ್ಲಿ, ಸಹಸ್ರದಳ ಕಮಲದಲ್ಲಿ ಅಲ್ಲಿ ಐಕ್ಯವಾಗಿದೆ. ಚಂದ್ರನ ಕಲೆಗಳು 16, ಸೂರ್ಯನ ಕಲೆಗಳು 24, ಅಗ್ನಿಯ ಕಲೆಗಳು 10, ಹೀಗೆ 50 ಕಲೆಗಳಿಂದ ಕೂಡಿರ್ತಕ್ಕಂತಹ ಮಾತೃಕೆಯು ಚಕ್ರರೂಪವಾಗಿರ್ತಕ್ಕಂಥದ್ದು. ಈ 50 ಕಲೆಗಳು 50 ವರ್ಣಗಳ ರೂಪವಾಗಿ ಪಂಚದಶಾಕ್ಷರಿ ಮಂತ್ರದಲ್ಲಿ ಅಂತರ್ಭೂತವಾಗಿರ್ತಕ್ಕಂಥದ್ದು. ಇವುಗಳು 16 ನಿತ್ಯರಲ್ಲಿ ಅಂತರ್ಭೂತವಾಗಿದೆ. ಹೇಗೆ ಅಂದರೆ ಅ ಇಂದ ಅಹ ತನಕ 16 ಸ್ವರಗಳು, ಕ ಇಂದ ತಾವರೆಗೆ 16 ವರ್ಣಗಳು, ಥ ಇಂದ ಸಾವರೆಗೆ 16 ವರ್ಣಗಳು. 16 ವರ್ಣಗಳ 3 ಗುಂಪುಗಳು ಅಂದರೆ 16 ಮೂರಲಿ ಒಟ್ಟು ಎಷ್ಟು 48 ನಿತ್ಯರಲ್ಲಿ ಅಂತರ್ಭೂತವಾಗಿರ್ತಕ್ಕಂಥದ್ದು. ಆಕಾಶ ಬೀಜವಾಗಿರ್ತಕ್ಕಂಥ ಹಕಾರ ಬೈಂದವದಲ್ಲಿ ಬಿಂದು ಸ್ಥಾನದಲ್ಲಿ ಅಡಗಿದೆ. ಲಕಾರ ಅಂತಸ್ಥ ಎಂಬ ವರ್ಣಗಳಲ್ಲಿ ಅಂದರೆ ಲವ ವರ್ಣಗಳಲ್ಲಿ ಅಂತರ್ಭೂತವಾಗಿದೆ. ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಪ್ರಾಣಗಳು, ರುಂಡ ಮುಂಡ ಕೈಕಾಲುಗಳಂತಕ್ಕ 3 ಖಂಡಗಳು, ಇಷ್ಟು ಅನೇಕವಾಗಿರ್ತಕ್ಕಂತಹ ದೇವಿಯ ಒಂದೊಂದು ಅಂಗಗಳ ನಾಮವನ್ನು ವಿಶೇಷ ಚಿಂತನೆಗೊಳಪಡಿಸಿ ಭಜಿಸಿ ಧನ್ಯರಾಗಿರಿ ಅಂತ ಹೇಳ್ತಾ ಶಂಕರಾಚಾರ್ಯರು ದೇವಿಗೆ ಸೌಂದರ್ಯಲಹರಿಯ 32ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ನೋಡಿ, ಇದು ಪೂರ್ತಿಯಾಗಿ ಯೋಗಿಯಾದವನಿಗೆ, ಸಾಧಕನಿಗೆ ಒಂದು ವೇದ್ಯವಾಗಿರ್ತಕ್ಕಂತಹ ವಿದ್ಯೆ ಇದು. ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಈ ಏನೇನು ನಾನು ಷಟ್ಚಕ್ರಗಳೇ ಆಗಲಿ, 3 ಖಂಡಗಳೇನು ಹೇಳಿದೆ, ಸೂರ್ಯಖಂಡ, ಚಂದ್ರಖಂಡ, ಅಗ್ನಿಖಂಡ ಅಂತ ಹೇಳಿದೆ, ಆಮೇಲೆ ರುದ್ರಗ್ರಂಥಿ, ವಿಷ್ಣು ಗ್ರಂಥಿ, ಏನೇನು ಹೇಳಿದೆ ಬ್ರಹ್ಮಗ್ರಂಥಿ, ಇವೆಲ್ಲವೂ ಕೂಡ ಏನೇನು ಹೇಳಿದೆ ಇವೆಲ್ಲವೂ ಇಡ, ಪಿಂಗಳ, ಸುಷುಮ್ನ, ಕುಂಡಲಿನಿ, ಆಜ್ಞಾ, ಸಹಸ್ರಾರ, ಆಜ್ಞಾ, ಏನೇನು ಬರುತ್ತೋ ಇವೆಲ್ಲವೂ ಕೂಡ ಯೋಗಿಗೆ ವೇದ್ಯವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಗೊತ್ತಾಗೋದಿಲ್ಲ. ಇದನ್ನು ಅನುಭವಿಸಿದವರಿಗೆ ಮಾತ್ರ ಆ ಅಮ್ಮನವರ ಸ್ಥಾನ ಎಲ್ಲವೂ ಅರ್ಥವಾಗೋಕ್ಕೆ ಸಾಧ್ಯ. ಇದು ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು. ಇದನ್ನು ನಾವು ಪಠಿಸೋದ್ರಿಂದ ಎಲ್ಲ ವಿದ್ಯೆಯೂ ಲಭಿಸುತ್ತೆ, ಎಲ್ಲ ವ್ಯಾಪಾರದಲ್ಲೂ ಜಯ ಉಂಟಾಗುತ್ತೆ. ಏನು ಕೆಲಸ ಮಾಡಿದ್ರೂ ಕೂಡ ಅದು ನಮಗೆ ಫಲ ಸಿಗುತ್ತೆ. ಮತ್ತು ಲಲಿತಾ ತ್ರಿಶತಿ ಇದೆಯಲ್ಲ, ಅದನ್ನು ಹೇಳ್ತಕ್ಕಂಥ ಫಲ ಈ ಒಂದು ಶ್ಲೋಕದಿಂದ ಸಿಗತ್ತೆ. ಧನ್ಯವಾದಗಳು. ಜಗದಂಬಾರ್ಪಣಮಸ್ತು.